ಪ್ರೈಸ್ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಕೀರ್ತನೆಗಳು 1ನೇ ಅಧ್ಯಾಯ 3ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವನು ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವಜನರೇ, ನಾವು ಇವತ್ತು ಕರ್ತನ ವಾಕ್ಯವನ್ನು ಅನುದಿನವೂ ನಾವು ಯಾವಾಗ ಚೆನ್ನಾಗಿ ನಾವು ಅದನ್ನು ಪರಿಪಾಲನೆ ಮಾಡುತ್ತೇವೋ ಆಗ ನಾವು ಹೇಗೆ ಬೆಳೆಯುತ್ತೇವೆ ಅಂದರೆ, ನೀರಿನ ಬಳಿಯಲ್ಲಿ ಬೆಳೆದಿರುವಂತಹ ಮರದ ಹಾಗೆ ನಾವೇನಾಗುವವರಾಗಿದ್ದೇವೆ, ಅಭಿವೃದ್ಧಿ ಆಗುವವರಾಗಿದ್ದೇವೆ. ಅಂದರೆ ಪ್ರೀತಿಯುಳ್ಳ ದೇವಜನರೇ, ನಾವೇನು ಮಾಡಬೇಕು? ಪ್ರತಿದಿನವೂ ದೇವರ ವಾಕ್ಯವನ್ನು ಓದಬೇಕು. ಆತನ ವಾಕ್ಯದಲ್ಲಿ ನಾವೇನು ಮಾಡಬೇಕು? ನಡೆದು ಹೋಗಬೇಕು. ಆತನ ಆಜ್ಞೆಗಳನ್ನು ನಾವೇನು ಮಾಡಬೇಕು? ಅನುದಿನವೂ ಅನುಸರಿಸಬೇಕು. ಆಗ ನಾವು ಬಲವಾಗಿ ಬೆಳೆಯುವವರಾಗಿದ್ದೇವೆ. ಕರ್ತನ ಆತ್ಮನು ನಮ್ಮನ್ನು ನೋಡಿ ಹೇಳುವವನಾಗಿದ್ದಾನೆ, ಮಗನೇ ಮಗಳೇ, ನೀನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವಂತಹ ಮರದ ಹಾಗಿರುವಿ ಎಂದು ಕರ್ತನ ಆತ್ಮನ ನಮ್ಮನ್ನು ನೋಡಿ ಹೇಳುವವರಾಗಿದ್ದಾರೆ. ನಮ್ಮನ್ನು ಬೆಳೆಸುವವರು ನಮ್ಮ ದೇವರು, ನಾವು ಫಲ ಕೊಡುವಂತೆ ಮಾಡುವವರು ನಮ್ಮ ದೇವರು, ನಮ್ಮ ಜೀವಿತದಲ್ಲಿ ಕ್ರಿಯೆ ಮಾಡುವವರು ನಮ್ಮ ದೇವರು ಆತನಾಗಿದ್ದಾರೆ. ಪ್ರೀತಿಯುಳ್ಳ ದೇವಜನರೇ, ಆದುದರಿಂದ ನಮ್ಮ ಜೀವಿತಗಳನ್ನು ಕರ್ತನಿಗೆ ವಹಿಸಿಕೊಡಬೇಕು. ಸ್ವಾಮಿ, ನಾನು ನಿನ್ನ ಬಳಿಯಲ್ಲಿ ಬೆಳೆದಿರುವಂತಹ ಮರ ಸ್ವಾಮಿ, ನಾನು ನಿನಗೆ ತಕ್ಕ ಕಾಲದಲ್ಲಿ ಬಂದಾಗ ದೇವರೇ ನಾನು ಫಲವನ್ನು ಕೊಡಬೇಕು. ದೇವರೇ, ನೀನು ನನ್ನ ಬಲಪಡಿಸು ದೇವರೇ ಎಂದು ಹೇಳುವಾಗ ಕರ್ತನ ಆತ್ಮನು ನಮ್ಮನ್ನು ಬಲಪಡಿಸುವವರಾಗಿದ್ದಾರೆ. ನಾವು ಅನುದಿನವೂ ದೇವರ ವಾಕ್ಯದಲ್ಲಿ ನಡೆದು ಹೋಗಬೇಕು. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿನಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ಕರ್ತನೆ, ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವಂತಹ ಜನಗಳನ್ನು ಸಂಧಿಸು ಕರ್ತನೆ. ನಿನ್ನ ಜನರ ಜೀವಿತದಲ್ಲಿ ಸ್ವಾಮಿ ನಿನ್ನ ಕ್ರಿಯೆಯನ್ನು ಮಾಡಿ ದೇವರೇ, ಮರದ ಹಾಗೆ ಅವ್ರನ್ನ ಅಭಿವೃದ್ಧಿಪಡಿಸಿ ಫಲ ಕೊಡುವಂತೆ ನಿನ್ನ ಕೃಪೆ ಕೊಡುವುದಕ್ಕಾಗಿ ಸ್ತೋತ್ರ ರಾಜ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ, ಆಮೆನ್.